ನಮಸ್ಕಾರ ಎಲ್ಲರಿಗೂ. ರಾಮನವಮಿಯ ಹಬ್ಬದ ಶುಭಾಶಯಗಳೆಲ್ರಿಗೂ. ನೋಡಿ, ಈ ದಿನ ನಮ್ಮ ನೀರಜ್ ಪಾನಕ ಮಾಡ್ತಾಯಿದ್ದಾನೆ. ರಾಮನವಮಿಗೆ ಯಾವ ರೀತಿ ಪಾನಕ ಮಾಡಬೇಕು ಅಂತಂದೇಳಿ ನಾ ಹೇಳ್ದಂಗೆ ಅವನು ಟ್ರೈ ಮಾಡ್ತಾಯಿದ್ದಾನೆ. ಈಗ ನೋಡಿ, ಒಂದು 4 ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಒಂದು ಬೌಲ್ಗೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಈ ಥರ ನೀವು ನಾಳೆ ರಾಮನವಮಿ ಬರುತ್ತಲ್ಲ ಅವು ಮಾಡ್ಕೊಳ್ಳಿ. ಈಗ ನೋಡಿ, 1 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಮತ್ತೊಂದು ಗ್ಲಾಸ ಹಾಕ್ತೀನಿ ನಾನು, ಯಾಕಂದರೆ ಎಲ್ರಿಗೂ ಆಗಬೇಕಲ್ವ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಅವ್ರ ಮೇಲೆ ಡಿಪೆಂಡು. ಬೆಲ್ಲ ಮತ್ತು ನೀರನ್ನು ಹಾಕಿ ಒಂದು ಸೈಡ್ಗೆ ಇಟ್ಟು ಕರಗ್ಲಿಕ್ಕೆ ಬಿಡ್ತೀನಿ. ನೋಡಿ, ಅದನ್ನು 1 ಸ್ಪೂನ್ ತಗೊಂಡು ಚೆನ್ನಾಗಿ ಕೈ ಆಡಿಸ್ತೀನಿ. ಓಕೆ ಸ್ನೇಹಿತರೆ, ಮಕ್ಕಳಿಗೆ ರಜೆ ಇರುತ್ತಲ್ವ, ತಂಪಾಗುತ್ತೆ. ಇದು ಬೆಲ್ಲದ ಪಾನಕ ಅನ್ನೋದು ತಂಪಿದು. ಹಾಗೆ ನಮ್ಮ ಮೂಳೆಗಳಿಗೆ ಶಕ್ತಿ ಸಹ ಕೊಡುತ್ತೆ. ನಾನು ಹೆಚ್ಚಾಗಿ ಯಾವುದೇ ಸಾರು ಮತ್ತು ಪಲ್ಯ ಮಾಡಿದ್ರೂ ನಾನು ಬೆಲ್ಲ ಉಪಯೋಗಿಸ್ತೀನಿ. ನೋಡಿ, 1 ಬೌಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ಅಂದ್ಕೊಂಡೇಳಿ ನಾಳೆ ರಾಮನವಮಿ ದಿವಸ ನಾವು ಏನೇನು ಮಾಡ್ತೇವೆ ಅಂತಂದೇಳಿ ಮೊದಲೇ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ನೋಡಿ, ಒಂದು ಪ್ಯಾನ್ಗೆ ನಾನು ಹೆಸರುಬೇಳೆನ ಹಾಕಿದ್ದೀನಿ. ಮೊದಲೇ ನೀವು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಮೊದಲೇ ಕೆಲವರೆಲ್ಲ ಏನು ಮಾಡ್ತಾರೆ, ತುಪ್ಪ ಹಾಕಿ ಅದ್ರ ಮೇಲೆ ಬೇಳೆ ಹಾಕ್ತಾರೆ. ನಾನು ಆ ಥರ ಮಾಡಲ್ಲ. ಫಸ್ಟು ಬೇಳೆನ ಕಲರ್ ಚೇಂಜ್ ಆಗೋ ತನಕ ಹುರ್ಕೊತೀನಿ, ಅದನ್ನು ಫ್ರೈ ಮಾಡ್ಕೊತೀನಿ. ಆಮೇಲೆ ತುಪ್ಪ ಸೇರಿಸ್ತೀನಿ. ನಾನು ಮಾಡೋದು ಇದೇ ಥರ, ಚೆನ್ನಾಗಾಗುತ್ತೆ. ಕುಕ್ಕರಲ್ಲಿ ಇಡೋದ್ರಿಂದ ಪಾಯಸನ ನಾವು ಸ್ಪೂನಲ್ಲಾದರೂ ಊಟ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಲೋಟದಲ್ಲಿ ಕುಡಿಬೋದು. ಮಕ್ಕಳಿಗೆ ಈಗ ಅವಕ್ಕೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ತಂಪಾಗಬೇಕಲ್ವ, ಅದಕ್ಕೆ ಹೆಸರುಬೇಳೆ ಪಾಯಸ, ಬೆಲ್ಲದ ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ. ಇದು ರಾಮನವಮಿ ದಿವಸ ಎಲ್ಲರ ಮನೆಯಲ್ಲಿ ಮಾಡೋ ಅಂತಹ ಅಡುಗೆ. ನೋಡಿ, ಈಗ ನಾನು ಕಲರ್ ಚೇಂಜ್ ಆದಮೇಲೆ ಹೆಸರುಬೇಳೆಗೆ ತುಪ್ಪ ಬೆರೆಸಿ 1-2 ಸೆಕೆಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ರಾಮನವಮಿ ಹಬ್ಬ ಜೋರಾಗಿರಬೇಕು ಎಲ್ರಿಗೂ. ಮಾವಿನಕಾಯಿ ಚಿತ್ರಾನ್ನ, ಕೆಲವ್ರ ಮನೇಲಿ ಮಾವಿನಕಾಯಿ ಕೋಸಂಬರಿ. ನಾನು ಕೋಸಂಬರಿಗೆ ಮಾವಿನಕಾಯಿ ಲಾಸ್ಟಲ್ಲಿ ಹಾಕಿದ್ದೀನಿ, ಮತ್ತೆ ಹೋಗ್ಬಿಟ್ಟಿತ್ತು ನನಗೆ ತುರಿದಿಟ್ಕೊಂಡಿದ್ದು. ಓಕೆ ಸ್ನೇಹಿತರೆ, ಸ್ವಲ್ಪ ಹುಳಿ ಕಡಿಮೆ ಇತ್ತದು. ನೋಡಿ, ಈಗ ದಾಳಂಬರಿ ಇತ್ತು, ದಾಳಂಬರಿ ಬೀಜ ತೆಗೆದಿದ್ದೀನಿ. ಹಾಗೆ ಸೌತೆಕಾಯಿ ಮೇಲಿನ ಸಿಪ್ಪೆ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ನಾವು ಮೊದಲೆಲ್ಲ ನಾನು ಕೋಸಂಬರಿಗೆ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಲ್ಲ, ಈ ಥರ ಕೊಚ್ತೀನಿ. ನೋಡಿ, ನಾನು ಸೌತೆಕಾಯಿನ ಕೊಚ್ಚೋದು ಅಂತೀವಿ ನಮ್ಮ ಕಡೆಗೆ, ನಿಮ್ಮ ಕಡೆಗೆ ಏನಂತಾರ ಗೊತ್ತಿಲ್ಲ. ನಾವೆಲ್ಲ ಇಳಿಗೆ ಮನೆಯಲ್ಲಿ ಕೊಚ್ತಿದ್ವಿ. ಈಗ ನೋಡಿ, ಇಳಿಗೆ ಮನೆ ಬಿಟ್ಟು ನಾವು ನವನವೀನವಾಗಿ ಚಾಕುದಲ್ಲೇ ಕೊಚ್ತಾ ಇದ್ದೀನಿ. ನಮಗಿನ್ನೂ ಅಷ್ಟು ಬೇಗ ಚಾಕುದಲ್ಲಿ ಕಟ್ ಮಾಡಲಿಕ್ಕೆ ಬರೋದೇ ಇಲ್ಲ. ನಮಗೆ ಎಲ್ಲ ಇಳಿಗೆ ಮನೆಯೇ ರೂಢಿ ಇರೋದು. ಓಕೆ ನೋಡಿ, ಈ ಥರ ಚಾಕುದಲ್ಲಿ ಚಿಕ್ಕದಾಗಿ ನಮ್ಗೆ ಎಷ್ಟು ಬೇಕು ಸೈಜ್ ಅಷ್ಟು ನಾವು ಕೊಚ್ಕೋಬಹುದು. ಚೆನ್ನಾಗಿರುತ್ತೆ ಈ ರೀತಿ ಕೊಚ್ಕೊಂಡ್ರೆ. ವಯಸ್ಸಾದವರು ಸಹ ತಿನ್ಬೋದು. ಕಟ್ ಮಾಡಿದರೆ ಪಾಪ ಅವರಿಗೂ ತಿನ್ನೋಕ್ಕೆ ಬರಲ್ವಲ್ಲ, ಅದು ಒಂದು ಬೇಜಾರು. ಈ ಥರ ನಾನು ಚಿಕ್ಕದಾಗಿ ಕೊಚ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನೀಗ ಹೆಸರುಬೇಳೆ ಮಿಕ್ಸ್ ನೆನೆ ಹಾಕ್ಕೊಂಡಿದ್ದೆ ಮೊದಲು. ಹೆಸರುಬೇಳೆನ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೋಡಿ, ನೆಂದಂತಹ ಹೆಸರುಬೇಳೆ, ಕ್ಯಾರೆಟು, ನಾನು ಕೊಚ್ಚಿದಂತಹ ಸೌತೆಕಾಯಿ. ರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಿಮಗೆ ಕೋಸಂಬರಿ ಪಾಯಸ ಮತ್ತು ಬೆಲ್ಲದ ಪಾನಕವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ದಾಳಿಂಬೆನೂ ಮಿಕ್ಸ್ ಮಾಡಿದೆ ನಾನು. ಈಗ ಒಂದು ಸಲ ನೀವು ಮಿಕ್ಸ್ ಮಾಡ್ಕೊಂಬಿಡಿ. ನಾನು ಈ ಮಿಕ್ಸ್ ಮಾಡ್ಬೇಕಾದ್ರೆ ಮಾವಿನಕಾಯಿ ತುರಿದಿದ್ದು ಮರ್ತೋಗ್ಬಿಟ್ಟಿದ್ದೆ, ಆಮೇಲೆ ಲಾಸ್ಟಿಗೆ ಹಾಕಿದ್ದೀನಿ. ಅದನ್ನು ಸಹ ವೀಡಿಯೋ ಮಾಡಿದ್ದೀನಿ. ಮಾವಿನಕಾಯಿ ಇದ್ರೇ ಚೆಂದ ಕೋಸಂಬರಿಗೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ನೋಡಿ, ಯಾವ್ಯಾವ ಸೀಸನಲ್ಲಿ ಏನು ಸಿಗುತ್ತೋ ಸುಮ್ಮನೆ ತಿಂದುಬಿಡಬೇಕು. ನೋಡಿ, ಈಗ ಸ್ವಲ್ಪ ಒಣ ಶುಂಠಿ, 2 ಏಲಕ್ಕಿ, ಹಾಗೆ 2 ಲವಂಗ, ಇವು 3 ನಾನು ಕುಟ್ಟಿ ಪುಡಿ ಮಾಡ್ಕೊತೀನಿ. ಈಗ ನೋಡಿ, ಬೆಲ್ಲ ಕರಗಿದೆ ಇಲ್ಲ ಅಂದ್ಕೊಂಡೇಳಿ ಚೆಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಬೆಲ್ಲ ಕರಗಿದೆ. ಈಗ ನೋಡಿ, ಒಂದು ಸ್ವಲ್ಪ ನಾನು ನಿಂಬೆ ರಸ ಬೆರೆಸ್ತಾ ಇದ್ದೀನಿ. ಅದಕ್ಕೆ ಹುಳಿ ಬೇಕಲ್ವ ಪಾನಕಕ್ಕೆ, ಅದಕ್ಕೆ ನಾನು ಒಂದು ಅರ್ಧ, ಈಗ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಉಪಯೋಗಿಸ್ಕೋಬೋದು. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ತುಂಬ ಘಾಟ್ ಅನಿಸಿ ಚೆಂದ ಅನಿಸುತ್ತೆ ಅದು ಕುಡಿಲಿಕ್ಕೆ. ಈಗ ನಾನು ಏಲಕ್ಕಿ ಮತ್ತು ಶುಂಠಿ ಪೌಡ್ರ್, ಲವಂಗ ಎಲ್ಲ ಇತ್ತಲ್ಲ, ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಪದಾರ್ಥನ ಹಾಕಿ ಒಂದು ಸಲ ನಮ್ಮ ನೀರಜ್ಜವರು ಕೈ ಚಳಕದಲ್ಲಿ ಈ ದಿನ ನಮ್ಮ ಮನೆಯಲ್ಲಿ ಪಾನಕ ರೆಡಿಯಾಗಿದೆ. ನೋಡಿ, ಈಗ ಕೋಸಂಬರಿಗೆ ರೆಡಿ ಮಾಡ್ತಾ ಇದ್ದೀನಿ. ಪಾಪ ಅವು ಹೊರಗಡೆ ಆಟ ಆಡಲಿಕ್ಕೆ ಹೋಗೋಕ್ಕೆ ಬಿಸಿಲಿರುತ್ತೆ, ಹೀಗಾಗಿ ಏನೋ ಟ್ರೈ ಮಾಡ್ತಾಯಿದ್ದಾನೆ ನಮ್ಮ ನೀರಜ್. ಉಪ್ಪು ಹಾಕಿದ್ದೀನಿ.
ಚೆನ್ನಾಗಿ ಕೈಯಾಡಿಸ್ತಾ ಇದ್ದಾನೆ ನೋಡಿ. ಅವನು ತುಂಬ ಜಾಣ ಇದ್ದಾನೆ, ಆದರೆ ಏನು ಮಾಡೋದು, ಸ್ವಲ್ಪ ಹಠ. ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಕೋಸಂಬರಿಗಿದು ನಾವು ಕೊಡ್ತಾ ಇರೋದು. ಒಂದು ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ ಕರಿಬೇವು, ಹಾಗೆ ಹಸಿಮೆಣಸಿಕಾಯಿನ ನಾನು ಹೆಚ್ಚಿಲ್ಲ, ಕಟ್ಟು ಮಾಡಿಲ್ಲ, ಈ ರೀತಿ ಮುರ್ಕೊಂಡಿದ್ದೀನಿ. ಈ ಮುರಿದು ನೀವು ಹಸಿಮೆಣಸಿಕಾಯಿನ ಕೋಸಂಬರಿಗೆ ಹಾಕಿ ಅದ್ರದ್ದು ಟೇಸ್ಟೇ ಬೇರೆ ಇರುತ್ತೆ. ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಜ್ಜಿಯವ್ರು ಮಾಡ್ತಾ ಇರಬೇಕಾದ್ರೆ ಇದೇ ರೀತಿ ಮಾಡೋರು. ಒಣಮೆಣಸಿಕಾಯಿನ ಮುರಿಯೋರು, ಇಲ್ಲ ಹಸಿಮೆಣಸಿಕಾಯಿನ ಮುರಿದು ಹಾಕ್ತಾಯಿದ್ರು. ಈಗ ನೋಡಿ ಅದಕ್ಕೆ ಒಗ್ಗರಣೆನ ನಾನು ಹಾಕ್ತಾಯಿದ್ದೀನಿ. ಓಕೆ, ಒಂದು ಸಲ ಚೆನ್ನಾಗಿ ಕೈ ಆಡಬೇಕು. ಏನು ಇಷ್ಟಿಷ್ಟೇನಾ ಅನ್ಕೋಬೇಡಿ, ಇಷ್ಟಿಷ್ಟೇನೆ, ಯಾಕಂದರೆ ಮನೇಲಿ ರೊಟ್ಟಿ ಪಲ್ಯ ಎಲ್ಲ ಅಡುಗೆ ರೆಡಿ ಇರುತ್ತೆ. ನೋಡಿದ್ರಲ್ಲ ಕಲರ್ ಎಷ್ಟು ಚೆಂದಾಗಿದೆ ಅಂತಂದೇಳಿ. ನೋಡಿ ಈಗ ಹೆಸರುಬೇಳೆ ಬೇಕಿಟ್ಟಿದೆ, ಎಷ್ಟು ನೋಡಿ ಮೃದುವಾಗಿ ಬೆಂದಿದೆ ಅಂದ್ಕೊಂಡೇಳಿ. ಬೇಳೆ ಥರ ಏನೂ ಇಲ್ಲ, ಚೆನ್ನಾಗಿ ಮ್ಯಾಶ್ ನಾವೇ ಮಾಡಿದ್ದೀವೇನಪ್ಪ ಅನ್ಬೇಕು, ಅಷ್ಟು ಚೆಂದ ಅದು ಹೆಸರುಬೇಳೆ ಬೆಂದಿದೆ. ಈಗ ನೋಡಿ ಒಂದು ಬೌಲು ಹೆಸರುಬೇಳೆ, ಒಂದು ಬೌಲೆ ಬೆಲ್ಲ ತೊಗೊಳ್ರಿ, ಹಂಗಿದ್ರೆ ಚೆನ್ನಾಗಾಗುತ್ತೆ ಅದು. ನಾನು 2 ಬೌಲ್ ತೊಗೊಂಡಿದ್ದೆಲ್ಲ, 2 ಬೌಲ್ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಮತ್ತೆ ಬೆಲ್ಲ ಹಾಕಿ ನಾನು ಸ್ಟವ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಹದಕ್ಕೆ ಬರಬೇಕದು, ತೋರಿಸಿದ್ನಲ್ಲ ನಾನೀಗ, ಈ ಹದಕ್ಕೆ ಬರಬೇಕು. ಏಲಕ್ಕಿ ಶುಂಠಿ ಪೌಡ್ರ್ ಏನು ನಾನು ಲವಂಗ, ಏಲಕ್ಕಿ, ಶುಂಠಿ ಎಲ್ಲ ನಾನು ಪೌಡ್ರ್ ಮಾಡ್ಕೊಂಡಿದ್ನೆಲ್ಲ ಅದನ್ನು ಹಾಕಿದೆ. ಇದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಕಾಯಿ ಹಾಲು ಉಪಯೋಗಿಸ್ಕೋಬೋದು, ಇಲ್ಲ ಒಳ್ಳೆ ಹಾಲಾದ್ರೂ ಉಪಯೋಗಿಸ್ಕೋಬೋದು. ನಾನೀಗ ನೋಡಿ ಹಾಲು ಹಾಕ್ತಾಯಿದ್ದೀನಿ. ಹಾಗೆ ಒಣಕಾಯಿ ತುರಿ, ಇದು ಒಣಕಾಯಿ ತುರಿ ಮತ್ತು ಹಾಲನ್ನು ಬೆರೆಸಿ ನೋಡಿ ಚೆನ್ನಾಗಿ ಕೈಯಾಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಾಡಿ ಒಂದು ಸ್ವಲ್ಪ ನಾನು ಕುದಿಲಿಕ್ಕೆ ಬಿಡ್ತೀನಿ. ಇದನ್ನು ಹಾಗೆ ಲೋಟದಲ್ಲಿ ಹಾಕ್ಕೊಂಡು ಕುಡಿಬೋದು, ಇಲ್ಲ ಬೌಲಲ್ಲಿ ಹಾಕ್ಕೊಂಡು ಸ್ಪೂನ್ ತಗೊಂಡು ತಿನ್ಬೋದು. ನೋಡಿದ್ರಲ್ಲ ಕೋಸಂಬರಿಗೆ ಈಗ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ನೀವು ಕಲಸುವಾಗನೇ ಹಾಕಿ, ನಾನು ಮರ್ತು ಬಿಟ್ಟಿದ್ದೆ, ಸೈಡಲ್ಲಿ ಇಟ್ಕೊಂಡ್ರೆ ಕಾಣಿಸ್ಲೇ ಇಲ್ಲ ಅದು. ಈಗ ಮಾವಿನಕಾಯಿ ಹಾಕ್ತೇನೆ ನೋಡಿ. ಸರ್ವಿಗೆ ರೆಡಿಯಾದಂತಹ ಬೆಲ್ಲದ ಪಾನಕ, ಹೆಸರುಬೇಳೆ ಪಾಯಸ ಮತ್ತು ಕೋಸಂಬರಿ. ಸ್ನೇಹಿತರೆ, 7:30ಕ್ಕೆ ನನ್ನ ಲೈವ್ ಇರುತ್ತೆ, ದಯವಿಟ್ಟು ಬಂದು ಜಾಯ್ನ್ ಆಗಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮೊದಲು ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.